ಒಂದೇ ಒಂದು ರಾಜ್ಯಸಭಾ ಸ್ಥಾನ ಆದರೆ ಮೂರು ಪಕ್ಷಗಳು ಮೂರು ದಿಕ್ಕಿನಲ್ಲಿ ಎಳಿತಾ ಇವೆ. ಮಹಾವಿಕಾಸ್ ಅಗಾಡಿಯಲ್ಲೀಗ ಒಳಜಗಳ ಬಯಲಾಗಿದ್ದು ಕಾಂಗ್ರೆಸ್ ಕೂಡ ಹಕ್ಕು ಮಂಡಿಸಿದೆ. ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ ಒಂದೇ ಕುರ್ಚಿಗಾಗಿ ಪೈಪೋಟಿಯನ್ನ ನಡೆಸ್ತಾ ಇವೆ. ಗೆಲುವಿಗೆ ಸಾಕಷ್ಟು ಸಂಖ್ಯಾಬಲ ಇದ್ರೂ ಕೂಡ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಮೈತ್ರಿಕೂಟಕ್ಕೆ ತಲೆನೋವಾಗಿದೆ. ಒಂದೇ ಸ್ಥಾನದಿಂದ ಒಡೆದ ಮನೆಯಂತೆ ಈಗ ಎಂವಿಎ ಕಾಣಿಸ್ತಾ ಇದೆ ಅಂತ ಈಗ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈ ಮಧ್ಯೆ ಶಿವಸೇನೆ ಹಿರಿಯ ನಾಯಕ ಸಂಜಯ್ ರಾವತ್ ರಾಜಿ ಮಾಡಿಕೊಳ್ಳುವ ಮಾತುಗಳನ್ನಾಡಿದ್ದಾರೆ. ಮೂರು ಪಕ್ಷಗಳು ಒಟ್ಟಿಗೆ ಕೂತು ಚರ್ಚಿಸಿ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಗೆಲ್ಲುಗೆ ಬೇಕಾದಷ್ಟು ಶಾಸಕರು ಇದ್ದಾರೆ. ಮಹಾರಾಷ್ಟ್ರದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಮಾರ್ಚ್ 16ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ಪ್ರಸ್ತುತ ಲೆಕ್ಕಾಚಾರ ಪ್ರಕಾರ ಒಂದು ಸ್ಥಾನ ಗೆಲ್ಲೋಕೆ 70 ರಿಟಿಕ್, ಒಂದು ಸ್ಥಾನ ಗೆಲ್ಲೋಕೆ 37 ಶಾಸಕರ ಬೆಂಬಲ ಬೇಕು. ಎಂವಿಎ ಬಳಿ ಈಗ ಒಟ್ಟು 47 ಶಾಸಕರಿದ್ದಾರೆ. ಅದರಲ್ಲಿ ಶಿವಸೇನೆಯ 20, ಕಾಂಗ್ರೆಸ್ನ 16 ಮತ್ತು ಎನ್ಸಿಪಿಯ 10 ಶಾಸಕರು ಸೇರಿದ್ದಾರೆ. ಆದ್ದರಿಂದ ಗೆಲುವು ಖಚಿತವಾಗಿದ್ರೂ ಕೂಡ ಯಾರು ಸ್ಪರ್ಧಿಸಬೇಕು ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಎನ್ಸಿಪಿ ಮತ್ತು ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ನಡುವೆ ಭವಿಷ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದೇ ಎಂಬ ಊಹಾಪೋಹಗಳು ಕೇಳಿ ಬರ್ತಾ ಇವೆ. ಇದರಿಂದ ಈ ರಾಜ್ಯಸಭಾ ಸ್ಥಾನ ಇನ್ನಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಒಟ್ನಲ್ಲಿ ಮಹಾವಿಕಾಸ್ ಅಗಾಡಿಯಲ್ಲಿ ಹೊರಗಿನ ಸವಾಲಿಗಿಂತ ಒಳಗಿನ ಏಕತೆ ಉಳಿಸಿಕೊಳ್ಳುವುದು ಈಗ ದೊಡ್ಡ ಸವಾಲಾಗಿದೆ. ಒಂದೇ ಸ್ಥಾನಕ್ಕಾಗಿ ಈಗ ಉಂಟಾದಂತಹ ಈ ಜಗಳ ಮೈತ್ರಿಕೂಟದ ಬಲವನ್ನ ಪರೀಕ್ಷಿಸುವ ಸಂದರ್ಭವಾಗಿದೆ. ಮುಂದಿನ ದಿನಗಳಲ್ಲಿ ಮೂರು ಪಕ್ಷಗಳು ಒಮ್ಮತಕ್ಕೆ ಬರುತ್ತವೆಯೋ ಅನ್ನೋದು ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಕುತೂಹಲವನ್ನ ಮೂಡಿಸಿದೆ.